ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ 5:30 ಆಗಿದೆ. ಬನ್ನಿ, ಬೆಳಗಿಂದ ಇಲ್ಲಿವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ಇನ್ಮೇಲೆ ಏನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ತರಕಾರಿ ಇತ್ತು, ಅದನ್ನೇ ಹಾಕಿ ಹುಳಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಟೀ ಕಾಯಿಸ್ಕೊಟ್ಟು ನಮ್ಮ ಮಾವನಿಗೆ ಸ್ವಲ್ಪ ಸಿಟಿಗೆ ಹೋಗ್ಬೇಕಾಯಿತು. ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಹೋಗಿ ಬರೋಷ್ಟೊತ್ತಿಗೆ 2 ಗಂಟೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಯಾಕಂದರೆ ಈ ಹೊರಗಡೆ ಹೋದರೆ ನಮ್ಗೆ ಅದೇನೋ ಫ್ರೆಂಡ್ಸ್ ಒಂಥರ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ನೋಡಿ ತಲೆ ನೋಯ್ತಾನೆ ಇದೆ. ಸ್ವಲ್ಪ ಹೊತ್ತು ಮಲಗಿದ್ದೆ, ಹಂಗೂ ಕಮ್ಮಿ ಆಗುತ್ತಂತ, ಕಮ್ಮಿನೇ ಆಗಿಲ್ಲ. ಆಮೇಲೆ ಅಲ್ಲಿಂದ ಬರೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಊಟ ಮಾಡೋಣ ಅಂತಿದ್ದೆ, ಬೆಳಗ್ಗೆ ಏನೂ ತಿಂದೋಗಿರಲಿಲ್ಲ. ಅಲ್ಲಿ ಉಪ್ಪಿಟ್ಟು ತಿಂದಿದ್ದೆ. ಉಪ್ಪಿಟ್ಟು ಚೆನ್ನಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿ ಮಾಡಿದರು. ಉಪ್ಪಿಟ್ಟು ತಿಂದೆ. ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 2 ಗಂಟೆ ಆಗೋಯಿತು. ಗಾಡಿದು ಇನ್ಸೂರೆನ್ಸ್ ಕಟ್ಟಬೇಕಾಯಿತು. ಅದನ್ನು ಕೇಳಿದ್ಕೆ ಅವ್ರು ಇನ್ನೂ ಸ್ವಲ್ಪ ದಿನ ಬಿಟ್ಕೊಂಬರ್ರಿ ಅಂತ ಹೇಳಿದ್ರು. ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ, ಅಲ್ಲೂ ಆಗಲಿಲ್ಲ. ಆಮೇಲೆ ಬರೋಷ್ಟೊತ್ತಿಗೆ 2 ಗಂಟೆ 2:30 ಆಗೇ ಹೋಯ್ತು. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದು ನಮ್ಮ ಮಾವು ಊಟ ತಿಂದಿರಲಿಲ್ಲ. ಬೆಳಗ್ಗೆ ನಾನೇ ಮುದ್ದೆಗೆಲ್ಲ ಇಟ್ಬಿಟ್ಟು ಹೋಗಿದ್ದೆ. ಇವಾಗ ಬಂದು 2:30ಗೆ ಬಂದು ಆಮೇಲೆ ಊಟಕ್ಕೆ ಇಕ್ಕಿ ಸಾಂಬಾರೆಲ್ಲ ಬಿಸಿ ಮಾಡಿ ಊಟಕ್ಕೆ ಇಕ್ಕಿ ಅಷ್ಟೊತ್ತಿಗೆ ನಮ್ಮ ಮಾವನ ಫ್ರೆಂಡ್ ಬಂದು 1 ಗಂಟೆ ಮಾತಾಡ್ಕೊಂಡು ಕೂತಿದ್ರು. ನಾನು ಇನ್ನೇನು ಮಾಡೋದು ಅಂದ್ಬಿಟ್ಟು ತಲೆ ನೋಯ್ತಾನೆ ಇತ್ತು. ನೋಡ್ದೆ ನಾವು ಬಂದಿದ್ದೀವಿ, ಮಲ್ಕೊತಾರೆ ಅಂತ ಅನ್ಕೊತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ. ಆಮೇಲೆ ಅವರು ಮಾತಾಡಿ ಏನೇನೋ ಮಾತುಕತೆ ಆಡಿ ಆಮೇಲೆ ಹೋದರು. ಆಮೇಲೆ ನಮ್ಮ ಮಾವ ತೋಟಕ್ಕೆ ಏನೋ ಹೋದರು. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನೈಟು ತಲೆ ಸಿಕ್ಕಾಪಟ್ಟೆ ನೋಯ್ತಿತ್ತು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾವ ತೋಟಕ್ಕೆ ಹೋದ್ರಲ್ಲ, ಹೆಂಗೋ ಸ್ವಲ್ಪ ಫ್ರೀ ಸಿಕ್ತು ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಮಲ್ಕೊಂಡು ಇವಾಗ ಬಂದರು ನಮ್ಮ ಮಾವ. ಅಷ್ಟೊತ್ತು ಹುಡುಗರು ಬಂದು ಅವರು ಊಟ ಮಾಡಿ ಮನೆಗೆ ಅವಳೆಲ್ಲ ಆಟ ಆಡೋಕ್ಕೆ ಹೋಗಿದ್ಲು. ನನ್ನ ಮಗ ಇಲ್ಲೇ ಇದ್ದಾನೆ. ನಮ್ಮೂರಾಗೆ ಫ್ರೆಂಡ್ಸ್, ಕರೆಂಟ್ ಬಿಲ್ಲು ಇಲ್ಲೇ ಕಟ್ಬೋದಾಗಿತ್ತು. ಬಟ್ ಇವಾಗ ಅದೇನೋ ಸಂಬಳ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಕರೆಂಟ್ ಬಿಲ್ಲಿನ ಅವ್ರು ಕಟ್ಟಿಸ್ಕೊಂಡವ್ರನ್ನೇ ಇದೇ ತೆಗೆದುಬಿಟ್ಟವ್ರೆ. ಅವಾಗ ನಾವು ಬೇರೆ ಕಡೆಗೆ ಹೋಗಿ ನಾವೇ ಕೆಲವರೇನೋ ಫೋನ್ ಐತೆ, ಫೋನ್ಪೇ ಗೂಗಲ್ ಪೇ ಕಟ್ತಾರೆ. ಫೋನ್ಪೇ ಕೀಪ್ಯಾಡ್ ಮಾಡಿಕೊಂಡಿರೋರು ಹೆಂಗೆ ಕಟ್ತಾರೆ ಫ್ರೆಂಡ್ಸ್? ನೀವು ಹೇಳಿ, ಯಾವ ಥರ ಕಟ್ಬೋದು? ಏನೋ ಸರ್ಕಾರ, ಈ BJP ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದು ಒಂದೊಂದಲ್ಲ. ಆಮೇಲೆ ಬಂದು ಸ್ವಲ್ಪ ಹೊತ್ತು ಇವಾಗ ಮಲಗಿದ್ದೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತಿನ ಲಾಗ್ ಇಷ್ಟ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವರು ಇನ್ನೇನು ಬರ್ತಾರೆ. ಮೇಕೆ ಎಲ್ಲ ಒಳ್ಳೆ ಕಟ್ಟಿ, ಮೇಕೆ ಕಸ ಎಲ್ಲ ಗುಡಿಸಿ ಆಮೇಲೆ ಟೀ ಕಾಯಿಸ್ಕೊಟ್ಟು ಸಾಂಬಾರಿದೆ, ಸಾಂಬಾರಿಗೆ ಮುದ್ದೆ ಮಾಡಿಕೊಟ್ಟು. ಯಾಕೋ ನೆನ್ನೆನೂ ಲೈವ್ ಮಾಡಿಲ್ಲ, ಮೊನ್ನೆನೂ ಲೈವ್ ಮಾಡಲಿಲ್ಲ. ಮೊನ್ನೆ ಮಾಡಿದೆ, ನೆನ್ನೆ ಮಾಡಲಿಲ್ಲ. ಇವತ್ತು ಬೆಳಗ್ಗೆ ಮಾಡಬೇಕಾಯ್ತು, ಇವತ್ತು ಬೆಳಗ್ಗೆನೂ ಮಾಡಲಿಲ್ಲ. ಸ್ವಲ್ಪ ಹಿಂಗೆ ಬೇಜಾರಾಗಿ ಇವತ್ತು ನೈಟು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.